ಟ್ರೈಲರ್ ನೋಡಿದ ತಕ್ಷಣ ಅನ್ಸುತ್ತೆ ಅಂದರೆ ಇದು ಪಕ್ಕ ಹಾಲಿವುಡ್ ಮೂವಿ ಅಂತಲೇ ಅನ್ಸುತ್ತೆ. ಆ ಲೆವೆಲ್ಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು, ಆ ಲೆವೆಲ್ಗೆ ಟ್ರೈಲರ್ ಇದೆ. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ಡೇ ಪ್ರಯುಕ್ತ KVN ಅವ್ರ ಪ್ರೊಡಕ್ಷನ್ಸಲ್ಲಿ ಬರ್ತಾ ಇರೋವಂಥ ಸಿನಿಮಾ. ಸೊ ಅದರಲ್ಲಿ ಮಾಸ್ಟರ್ ಮೈಂಡ್ ಅಂತಂದರೆ ಯಶ್ ಅವ್ರದ್ದೇ ಪ್ರೊಡಕ್ಷನ್ಸ್ ಇರ್ಬೋದು, ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಸೊ ಎಂಟೈರ್ ಟಾಕ್ಸಿಕ್ ಸಿನಿಮಾದ ಒಂದು ಪ್ರೊಡಕ್ಷನ್ ಅಥವಾ ರೈಟಿಂಗಲ್ಲಿ ನೋಡ್ತು ಅಂದರೆ, ಡೈರೆಕ್ಷನ್ ನೋಡ್ತು ಅಂದರೆ ಎಲ್ಲ ಕಡೆ ಯಶ್ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದ್ದೇ ಇದೆ. ಅದು ಕೂಡ ಎದ್ದು ಕಾಣಿಸ್ತಾ ಇದೆ, ಯಾಕಂದರೆ ಅದನ್ನೆಲ್ಲ ಆಲ್ರೆಡಿ ಡೀಟೇಲ್ಸಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಅಲ್ಲಿ ಇರುವಂಥ ಕಾಸ್ಟಿಂಗ್ ಆಗಲಿ ಎಲ್ಲ ದೊಡ್ಡ ದೊಡ್ಡ ಏನು ಆ್ಯಕ್ಟರ್ಸ್ಗಳಿದ್ದಾರೆ. ಎಸ್ಪೆಷಲಿ ಏನು ಮೇಯ್ನಾಗಿ ಹೇಳ್ಬೇಕಂದ್ರೆ ಯಶ್, ಅದಾದಮೇಲೆ ನಮ್ಮ ಕನ್ನಡದಿಂದ ರುಕ್ಮಿಣಿ ವಸಂತ ಇದ್ದಾರೆ. ಮ್ಯೂಸಿಕಲ್ ಬಂತಂದರೆ ರವಿ ಬಸ್ ಅವರು KGF ಆಗಲಿ ಅಥವಾ ಅವರು ರೀಸೆಂಟಾಗಿ ಬಂದಿರುವಂಥ ಎಲ್ಲ ಸಿನಿಮಾಗಳನ್ನು ಮ್ಯೂಸಿಕ್ನ ಚೆನ್ನಾಗಿ ಡಾಮಿನೇಟ್ ಮಾಡಿದ್ದಾರೆ. ಅಂದರೆ ಮೂವಿನ ನೆಕ್ಸ್ಟ್ ಲೆವೆಲ್ಗೆ ಎಲಿವೇಟ್ ಮಾಡೋಂಥದ್ದು ಮ್ಯೂಸಿಕ್, ಆ ಬ್ಯಾಕ್ಗ್ರೌಂಡ್ ಸ್ಕೋರ್, ಆ ಸಾಂಗ್ಸ್ಗಳು. ಸೊ ಅದು ಟಾಕ್ಸಿಕಲ್ಲಿ ತುಂಬ ಚೆನ್ನಾಗಿ ಟಾಕ್ಸಿಕ್ ಆಗಿದೆ. ಟಾಪ್ ಕ್ಲಾಸ್ ಡೈರೆಕ್ಟರ್ಗಳು, ಟಾಪ್ ಕ್ಲಾಸ್ ರೈಟರ್ಸ್ಗಳು, ಆ್ಯಕ್ಟರ್ಸ್ಗಳನ್ನೇ ತೊಗೊಂಡು ಈ ಒಂದು ಕಂಪ್ಲೀಟ್ ಸಿನಿಮಾನ ಮಾಡ್ತಾ ಇದ್ದಾರೆ. ಆ ಒಂದು ವಿಜುವಲ್ಸಲ್ಲಿ ಕಾಣಿಸ್ತಾ ಇದೆ. ಆ್ಯಕ್ಷನ್ ಡೈರೆಕ್ಟರ್ಸ್ JJ ಪೆರ್ರಿ, ಅನ್ಬಿರಾವ್, ಕೀಚಾ ಅಂತೇಳಿ, ಕೇಚಾ, ಅರ್ಮಿತ್ ಸಿಂಗ್. ಸೊ ಇದರ 4 ಆ್ಯಕ್ಷನ್ ಡೈರೆಕ್ಟರ್ಸ್ಗಳಿದ್ದಾರೆ. ಪ್ರತಿಯೊಂದು ಸೀನ್ಗೂ, ಪ್ರತಿಯೊಂದು ಹೇರ್ ಸ್ಟೈಲಾಗಲಿ, ಕಾಸ್ಟ್ಯೂಮ್ಸ್ಗಳಾಗಲಿ, ಹೀಗೆ ಪ್ರತಿಯೊಂದು ಏನೇನೆಲ್ಲ ಡಿಫ್ರೆಂಟ್ ಯೂನಿಟ್ಸ್ ಬರುತ್ತೆ, ಪ್ರತಿಯೊಂದಕ್ಕೂ ಟಾಪ್ ಕ್ಲಾಸ್ ಪರ್ಸನ್ಸ್ಗಳನ್ನ, ಟ್ಯಾಲೆಂಟೆಡ್ ಪರ್ಸನ್ಸ್ಗಳು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಸಿನಿಮಾದಲ್ಲೇ ಕ್ಯಾಸ್ಟ್ ಆ್ಯಂಡ್ ಕ್ರೂವಲ್ಲಿ ಕೊಟ್ಟಿದ್ದಾರೆ. ಎದ್ದು ಕಾಣುವಂತೆ ಪ್ರತಿಯೊಬ್ಬರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇವಾಗ ನಾನು ಆಲ್ಮೋಸ್ಟ್ 1:30 ನಾನು ಈಗ ನೋಡ್ತಾ ಇರೋಂಥ ಟೈಮ್ ವಿಡಿಯೋ ನೋಡಿದ್ದು, ಅಂದರೆ ನೋಡ್ತಾ ಬರ್ತಾ ಇದ್ದೀನಿ ಏನೇನೆಲ್ಲ ವ್ಯೂಸ್ ಅಪ್ಲೋಡ್ ಮಾಡಿ ಒಂದು 3-4 ಅವರ್ಸ್ಗೆ ಎಲ್ಲ ಕಡೆಯಿಂದನೂ ರಿವ್ಯೂಸ್ಗಳು, ಹಿಂದಿಯಲ್ಲಾಗಲಿ, ಹಾಲಿವುಡ್, ಬಾಲಿವುಡ್, ಕಾಲಿವುಡ್, ಟಾಲಿವುಡ್ ಎಲ್ಲ ಇಡೀ ಇಂಡಿಯನ್ ಸಿನಿಮಾನೇ ಟಾಕ್ಸಿಕ್ ಬಗ್ಗೆ ಮಾತಾಡೋ ರೀತಿ ಆಗ್ಬಿಟ್ಟಿದೆ. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಕೂಡ ಎಲ್ಲಿ ನೋಡಿದ್ರು ಯಶ್ ಅವ್ರದ್ದೇ ವ್ಯೂಸು, ವೀಡಿಯೋಸು, ಅವರ ಇನ್ಸ್ಪಿರೇಷನಲ್ ವೀಡಿಯೋಸು, ಅವ್ರು ಏನೇನೆಲ್ಲ ಗೋಲ್ಸ್ಗಳನ್ನ ಹೇಳಿದ್ರು ಅದನ್ನು ಅಚೀವ್ಮೆಂಟ್ಸ್ ವಿಡಿಯೋಗಳು ಅವೇ ಎಲ್ಲ ಬರ್ತಾ ಇದೆ. ಸೊ ಅದು ಹೆಂಗೆ ಪಾಪಪ್ ಆಗ್ತದೆ ಅಂತಂದರೆ ಒಂಥರ ಟಾಕ್ಸಿಕ್ ಆಗಿಬಿಟ್ಟಿದೆ ಎಲ್ಲ ಇಡೀ ಎಂಟೈರ್ ಸೋಷಿಯಲ್ ಮೀಡಿಯಾ. ಆ ಥರ ಆಗಿದೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಬರ್ಡೇ. ಎಲ್ಲರೂ ಗೊತ್ತಾಗಿದೆ. ಆಮೇಲೆ ಮೆಟ್ರೋದಲ್ಲೇ ಒಂದಷ್ಟು ವಿಡಿಯೋ ನೋಡಿದ್ವಿ, ಇಡೀ ಮೆಟ್ರೋಗೆ ಎಂಟೈರ್ ಪೋಸ್ಟರ್ ಹಾಕ್ಸ್ಬಿಟ್ಟಿದ್ದಾರೆ ಯಶ್ ಅವ್ರ ಬರ್ಡೇಗೆ ಫಾರ್ ದ ಫನ್. ನಾನು ನೋಡಿದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಾಗಲಿ ವರ್ಲ್ಡಲ್ಲಾಗಲಿ ಯಾರೂ ಈ ಲೆವೆಲ್ಗೆ ಬರ್ಡೇಗೆ ಈ ಲೆವೆಲ್ಗೆ ವಿಶ್ ಮಾಡಿರೋದು, ಈ ಲೆವೆಲ್ಗೆ ಇಡೀ ಮೆಟ್ರೋದಲ್ಲಿ ಅಂದರೆ ರಾಜ್ಯ ಆಳ್ಬಿಟ್ರು ಅಂತ ಹೇಳ್ತಾರಲ್ಲ, ಹಂಗೆ ಎಂಟೈರ್ ಇಡೀ ಗಾಂಧಿನಗರನ ಅಥವಾ ಇಡೀ ವರ್ಲ್ಡ್ಗೆ ತೋರಿಸೋ ರೀತಿಗೆ ಯಶ್ ಅವರ ಬರ್ಡೇ ಬಂದಿದೆ. ಆ್ಯಕ್ಚುಲಿ ಅವರು ತುಂಬ ವರ್ಷಗಳಾಗಿದೆ ಅವರ ಬರ್ಡೇನ ಸೆಲೆಬ್ರೇಷನ್ ಮಾಡಿ ಫ್ಯಾನ್ಸ್ಗಳ ಜೊತೆ. ಬಟ್ ಆದ್ರೂ ಸಿನಿಮಾಗೆ ಅವ್ರು ಕೊಡುವಂಥ ಡೆಡಿಕೇಶನ್ ಇದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಇವಾಗ ಆ ಒಂದು 3 ಅವರ್ಸ್ಗೆ 3 to 4 ಅವರ್ಸ್ಗೆ 38 ಲ್ಯಾಕ್ ಆಲ್ಮೋಸ್ಟ್ 40 ಲ್ಯಾಕ್ಸ್ ವ್ಯೂಸ್ ಆಗಿದೆ ಜಸ್ಟ್ 3 ಅವರ್ಸ್ಗೆ. ಅಂದರೆ ನಾನು ನೋಡಿದ ಮಟ್ಟಿಗೆ ಈಗ ನಮ್ಮ ಕರ್ನಾಟಕ ಬಿಟ್ಟು ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲಿರುವಂತಹ ದೊಡ್ಡ ಆ್ಯಕ್ಟರ್ಸ್ಗಳು, ನಮಗೆ ಗೊತ್ತಿರುವಂಥ ಸೂಪರ್ ಸ್ಟಾರ್ಗಳಾಗಲಿ, ಒಂದಷ್ಟು ಜನ ನೇಮ್ ಮಾಡಿದ್ರೆ ಅವರ ವೀಡಿಯೋಸ್ಗಳು ಈ ಲೆವೆಲ್ಗೆ ರೀಚ್ ಆಗೋವಂಥದ್ದು ನಾನು ನೋಡಿರೋವಂಥದ್ದು. ಆದರೆ ನಮ್ಮ ಆಫ್ಟರ್ ದ KGF ನಮ್ಮ ಕರ್ನಾಟಕದಲ್ಲಿ ಬರುವಂಥ, ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಬರುವಂಥ ಸಿನಿಮಾಗಳ ವ್ಯೂಸ್ಗಳು ಕೂಡ ಆ ಲೆವೆಲ್ಗೆ ರೀಚ್ ಆಗ್ತಾ ಇದೆ. ಅಂದರೆ ಇಟ್ಸ್ ಕೆಲವೊಂದಷ್ಟು ಸಿನಿಮಾಗಳು 10 ಲಕ್ಷ ಓಡಿದ್ರೇ ತುಂಬ ದೊಡ್ಡದು. ಅದು ಕೂಡ ಒಂದು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ, ಒಂದು ತಿಂಗಳಲ್ಲಿ ಅಷ್ಟು ಓಡಿದ್ರೇ ತುಂಬ ದೊಡ್ಡದು. ಅದರಲ್ಲಿ ಇವರ ಒಂದು ವಿಡಿಯೋ KVN ಪ್ರೊಡಕ್ಷನ್ಸ್ ಅಂತ ಬಂದಿರುವಂಥ ಟಾಕ್ಸಿಕ್ ಸಿನಿಮಾದ ವಿಡಿಯೋ ಜಸ್ಟ್ ಒಂದು 3-4 ಅವರ್ಸ್ಗೆ 40 ಲ್ಯಾಕ್ಸ್ ಹೋಗ್ತಿದೆ ಅಂತಂದರೆ ಅದರ ಒಂದು ಇಂಪ್ಯಾಕ್ಟು, ಜನ ಅದನ್ನು ನೋಡಬೇಕು ಅಂತ ಬಯಸ್ತಿರೋ ರೀತಿ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಕೂಡ ಇವತ್ತಿನ ದಿನ ಆ ಒಂದು ವಿಜುವಲ್ಸ್ಗಳನ್ನ ನೋಡ್ತಾ ಇದ್ದಾರೆ. ಎಂಟೈರ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದಿರೋಂಥ ಸೀನ್ಗಳಿದೆ. ಅಂದರೆ ಎಂಟೈರ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗದಿರೋಂಥ ಒಂದು ಟಾಪಿಕ್ ಇದೆ. ಬಟ್ ಗೆಟ್ ದ ಫಕಿಂಗ್ ಅನ್ನೋ ಆ ವರ್ಡ್ ಏನಿದೆ ಅದನ್ನು ಆಲ್ಮೋಸ್ಟ್ ತೋರಿಸ್ಬಿಟ್ಟಿದ್ದಾರೆ. ಯಾವ ಸಿನಿಮಾದಲ್ಲೂ ಈ ಒಂದು ಸೀನ್ಸ್ಗಳಾಗಲಿ ಈ ಥರದ ಒಂದು ನೋಡೋಕ್ಕೆ ಗೆಸ್ ಮಾಡಿರೋಕ್ಕೂ ಆಗಿರಲ್ಲ. ಆ ಥರದ ಒಂದು ಥಿಂಕಿಂಗ್ನ ಸಿನಿಮಾದಲ್ಲಿ ಎಷ್ಟೋ ಸರಿ ನಾನು ಕೂಡ ಒಂದಷ್ಟು ರಿವ್ಯೂಸ್ಗಳನ್ನ ನೋಡಿದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದನ್ನು ನೋಡೇನೆ ನಾವು ಅರ್ಥ ಮಾಡ್ಕೋಬೇಕು ಅವ್ನು ಏನು ಹೇಳ್ತಾ ಇದ್ದಾನೆ ಅಂತ. ಅವ್ರು ಏನು ಹೇಳ್ತಾರೆ, ಅದರಲ್ಲಿ ವಿಲನ್ಸ್ ಏನು ಹೇಳ್ತಾರೆ, ಅದನ್ನು ಇವರು ಮಾಡಿ ತೋರಿಸ್ತಾರೆ. ಸೊ ಆ ಥರದ ಒಂದು ಸಿಚುವೇಶನ್ ಸೀನ್ ಅದು. ಸೊ ಎಂಟೈರ್ ವಿಜುವಲ್ಸ್ ನೋಡ್ತಂದ್ರೆ ಇದು ಕಂಪ್ಲೀಟ್ಲಿ ಹಾಲಿವುಡ್ ಮೂವಿನೇ. ಆಲ್ಮೋಸ್ಟ್ ಇದು 5 ಲ್ಯಾಂಗ್ವೇಜಲ್ಲಿ ಬರಲ್ಲ, 6 ಲ್ಯಾಂಗ್ವೇಜಲ್ಲಿ ಬರುತ್ತೆ, ಇನ್ಕ್ಲೂಡಿಂಗ್ ಇಂಗ್ಲೀಷಲ್ಲೂ ಬರುತ್ತೆ. ಡೆಫಿನೆಟ್ಲಿ ಇದು ಎಂಟೈರ್ ವರ್ಲ್ಡ್ಗೆ ರೀಚ್ ಆಗುತ್ತೆ. ಆ ಒಂದು ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಇವಾಗ 100 ಡೇಸಿಂದನೇ ಅವರು ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಆಲ್ಮೋಸ್ಟ್. ಸೊ ಯಶ್ ಅಂದರೆ ಆಲ್ಮೋಸ್ಟ್ KGF ಬಂದಾದ್ಮೇಲೆ ಸೂಪರ್ ಸ್ಟಾರ್.
ಆ ಸ್ಟಾರ್ಡಮ್ ನಾವು ಆಲ್ರೆಡಿ ನೋಡಿದೀವಿ. ಅವ್ರು ಏನ್ ಹೇಳಿದಾರೆ, ಏನು ಇಂಡಿಯನ್ ಸಿನಿಮಾ, ಸೊ ಇಂಡಿಯನ್ ಸಿನಿಮಾ ಅಂತ ಏನ್ ಹೇಳಿದಾರೆ ಅದ್ರ ಪ್ರಕಾರವಾಗಿ ಪಕ್ಕಾ ಈ ಒಂದು ಇಂಡಿಯನ್ ಸಿನಿಮಾನ ಹಾಲಿವುಡ್ ಸಿನಿಮಾ, ನಮ್ಮ ಇಂಡಿಯನ್ ಸಿನಿಮಾ ಅಂತ ಹೇಳಿ ಎಂಟೈರ್ ಹಾಲಿವುಡ್ಗೆ ಇಂಟ್ರೊಡ್ಯೂಸ್ ಆಗುತ್ತೆ. ಪಕ್ಕಾ ಇದೊಂದು ವರ್ಲ್ಡ್ ಕ್ಲಾಸ್ ಸಿನಿಮಾ ಆಗೋದ್ರಲ್ಲಂತೂ ಡೌಟೇ ಇಲ್ಲ. ಸೊ ನನಗನ್ಸುತ್ತೆ ಇದು ಆ ಲೆವೆಲ್ ರೀಚ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಎಲ್ಲರೂ ಹಾಲಿವುಡ್ ವಿಲನ್ಸ್ಗಳಿದ್ದಾರೆ, ಹಾಲಿವುಡ್ ಆಕ್ಟರ್ಸ್ಗಳಿದ್ದಾರೆ, ನಮ್ಮ ಇಂಡಿಯನ್ ಆಕ್ಟರ್ಸ್ಗಳು ಕೂಡ ಇದ್ದಾರೆ. ಸೊ ಸಿನಿಮಾದಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಸಿನಿಮಾ ಇಸ್ ಒನ್ ಲ್ಯಾಂಗ್ವೇಜ್, ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ವರ್ಲ್ಡ್ ಅನ್ನೋ ಥರ ಅವರ ಥಾಟ್ ಇರೋದು. ಸೊ ಅದ್ರ ತಕ್ಕಂಗೆನೆ ಈ ಸಿನಿಮಾನು ಕೂಡ ಟಾಕ್ಸಿಕ್ ಅನ್ನೋ ವರ್ಡ್ ಕೂಡ ಇಂಗ್ಲೀಷಲ್ಲಿ ಇದೆ. ಸೊ ಹಾಲಿವುಡ್ಗೆ ರೀಚ್ ಆಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಬ್ಬ ಏನೋ ಇಂಡಿಯನ್ ಆಕ್ಟರ್ಸ್ಗಳಲ್ಲಿ ಹಾಲಿವುಡ್ಗೆ ಹೋಗಿ ಹೀರೋಯಿಕ್ ಆಗಿ ಸಿನಿಮಾ ಮಾಡಿರೋಂಥ ಸಿನಿಮಾಗಳು ನಾನು ನೋಡಿಲ್ಲ. ಮೇ ಬಿ ಯಶ್ ಅವ್ರು ಮಾಡ್ಬೋದು. ಆಕ್ಚುಲಿ ಈ ಸಿನಿಮಾನೇ ಅದಾಗಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ನನ್ನ ಅನಿಸಿಕೆ ಇದು. ಎಲ್ಲ ಕಡೆಯಿಂದ ಏನೋ ರಿವ್ಯೂಸ್ಗಳು ನೋಡ್ತಾನೆ ಇದ್ದೀನಿ. ಅಂದ್ರೆ ಆಲ್ಮೋಸ್ಟ್ ರಿವ್ಯೂಗಳದ್ದು ವಿಡಿಯೋಗಳು ಎಷ್ಟು ಬಂದ್ರು ಆಲ್ಮೋಸ್ಟ್ 1 hour ಆಗಿರ್ತಾರೆ, ಆಲ್ರೆಡಿ 10K ವ್ಯೂಸ್ ಆಗಿರುತ್ತೆ. ಯಾಕಂದ್ರೆ ಕೆಲವೊಂದಷ್ಟು ಚಾನಲ್ಗಳು ಕಂಪ್ಲೀಟ್ಲಿ ಏನೋ ಸಿನಿಮಾಗಳನ್ನ ರಿವ್ಯೂ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಅಂಥವ್ರದ್ದು ಸಿಕ್ಕಾಪಟ್ಟೆ ಚೆನ್ನಾಗಿ ರೀಚ್ ಆಗ್ತಾ ಇದೆ. ಒಂದೇ ಒಂದು ಟೀಸರ್ ಎಷ್ಟೊಂದು ವಿಷಯಗಳನ್ನ ಹೊರ ಹಾಕ್ತದೆ ಅಂತಂದ್ರೆ, ಅವರ ಎಕ್ಸ್ಪೆಕ್ಟೇಷನ್ ಏನಿದೆ ಅನ್ನೋದನ್ನ ನೋಡ್ತಾ ಇದ್ರೆ ನನಗೆ ಶಾಕ್ ಆಗೋ ರೀತಿ ಎಲ್ಲರಿಗೂ ಶಾಕ್ ಆಗೋ ರೀತಿ ಇದೆ. ಸೊ ಇವ್ರಿಗೆ ಏನಿದು, ಇವ್ರನ್ನ ಒಂದು ಕನ್ನಡ ಆಕ್ಟರ್ ಅಂತ ಕರಿಬೇಕು, ಅಥವಾ ಇಂಡಿಯನ್ ಆಕ್ಟರ್ ಅಂತ ಕರಿಬೇಕು, ಅಥವಾ ಹಾಲಿವುಡ್ ಆಕ್ಟರ್ ಅಂತ ಕರಿಬೇಕು ಅನ್ನೋ ಲೆವೆಲ್ಗೆ ಈ ಸಿನಿಮಾನ ತಗೊಂಡೋಗ್ತಾರೆ. ಅವರು ಹಂಗಾಗಿದ್ದಾರೆ, ಹಂಗಾಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಈ ಒಂದು ವಿಡಿಯೋ ಬಗ್ಗೆ, ಈ ಸಿನಿಮಾ ಬಗ್ಗೆ, ಟಾಕ್ಸಿಕ್ ಬಗ್ಗೆ, ಯಶ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ತಿಳಿಸಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.